ಇವತ್ತು ಉಳಿದ ಅನ್ನನ ಬಳಸಿ ಒಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ. ನಿಮಿಷದಲ್ಲೇ ತಯಾರಾಗುತ್ತೆ ಇದು. ಒಂದು 1.5 ಕಪ್ ಆಗುವಷ್ಟು ಅನ್ನ ಉಳ್ಕೊಂಡಿದೆ ನನ್ನ ಹತ್ರ. ಇವಾಗ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನಿಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊಂಡಾಗಿದೆ. ಸುಮಾರು ಒಂದು 1.5 ಕಪ್ ಆಗುವಷ್ಟು ಇರ್ಬೋದು ಇದು ಅನ್ನ. ಒಂದು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ, ಜಾಸ್ತಿ ನೀರಿಲ್ಲ, ಜಸ್ಟ್ ಒಂದು 2-3 ಚಮಚ ಆಗುವಷ್ಟು ನೀರು ಹಾಕ್ಕೊಂಡಿನಿ. ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ನಾನು ರುಬ್ಕೊಂಡು ತೊಗೊತಿದ್ದೀನಿ. ನೋಡಿ, ರುಬ್ಕೊಂಡಾಗಿದೆ. ಇವಾಗ ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ಅನ್ನ ಇದ್ರಾಗ ಹಾಕ್ಕೊಂಡಾಗಿದೆ. ಇವಾಗ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಚಿರೋಟೆ ರವೆ ತೊಗೊಂಡಿದ್ದೀನಿ. ಒಂದು 3 ಚಮಚ ಆಗುವಷ್ಟು ನಾನಿಲ್ಲಿ ರವೆ ಹಾಕ್ಕೊತಿದ್ದೀನಿ. ಇಲ್ಲಿ ನಿಮ್ಮ ಹತ್ರ ಚಿರೋಟೆ ರವೆ ಇಲ್ಲ ಅಂದರೆ ನೀವೇನು ಮಾಡಿ, ಉಪ್ಪಿಟ್ಟು ಮಾಡೋ ರವೆನೇ ಮಿಕ್ಸಿಯಲ್ಲಿ ರುಬ್ಕೊಂಡು ಹಾಕೋಬೋದು. ನಾನಿಲ್ಲಿ ಚಿರೋಟೆ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು 3-4 ಚಮಚ ಆಗುವಷ್ಟು ಹಾಕ್ಕೊಂಡಿನಿ. ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿನಿ ನಾನು ಅನ್ನ ಮತ್ತು ರವೆ. ಇವಾಗ ಇದರಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪೌಡರ್ ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪನೇ ಅರಿಶಿಣ ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪನೇ ನಾನಿಲ್ಲಿ ಹಸಿ ಶುಂಠಿ ಹಾಕ್ಕೊತಿದ್ದೀನಿ ತುರ್ಕೊಂಡು. ಮತ್ತು ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ನಿಮ್ಮಲ್ಲಿ ಕಾಳು ಮೆಣಸಿನ ಪೌಡರ್ ಇಲ್ಲ ಅಂದರೆ ನೀವಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಮತ್ತು ಕೊಬ್ಬರಿ ಪೌಡರ್ ಹಾಕ್ಕೊತಿದ್ದೀನಿ. ಒಣ ಕೊಬ್ಬರಿ ಪೌಡರ್ ಅದ ಇದು. ಒಂದು 3-4 ಚಮಚ ಆಗುವಷ್ಟು ಹಾಕ್ಕೊತಿದ್ದೀನಿ. ಇದರ ಬದಲಾಗಿ ನೀವು ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೋಬೋದು. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ಇವಾಗ ಎಲ್ಲ ಸೇರಿಸಿ ಕೈಯಲ್ಲೇ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಅನ್ನ ಮಿಕ್ಸಿಯಲ್ಲಿ ಹಾಕಿರ್ತೀವಲ್ಲ, ಅದು ಜಿಗಿ ಆಗುತ್ತೆ. ಹೀಗಾಗಿ ನೀವು ಇಲ್ಲಿ ಚಮಚಲಿಂತ ಬದಲಾಗಿ ನೀವು ಕೈಲಿಂತ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಲ್ಲ ಸೇರಿಸಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡಿದ್ದನ್ನು ವಡೆ ಯಾವ ರೀತಿ ಮಾಡ್ಕೊತೀವಲ್ಲ ಆ ರೀತಿ ಇದನ್ನು ನಾನು ಇಲ್ಲಿ ಮಾಡ್ಕೊತಿದ್ದೀನಿ. ನೀವು ಇಲ್ಲಿ ಟಿಕ್ಕಿ ಥರ ಕೂಡ ಮಾಡ್ಕೋಬೋದು, ಅಥವಾ ನೀವು ಇದೇ ಹಿಟ್ಟಲ್ಲಿ ನಾವು ಥಾಲಿಪೀಟ್ ಮಾಡ್ತೇವಲ್ಲ ಬಟ್ಟೆಯಲ್ಲಿ, ಆ ರೀತಿ ಕೂಡ ನೀವು ಥಾಲಿಪೀಟ್ ಮಾಡ್ಕೊಂಡು ತೊಗೋಬೋದು. ಓಕೆ ನೋಡಿ, ಎಲ್ಲನೂ ಸೇರಿಸಿ ನಾನು ಇದೇ ರೀತಿ ಮಾಡಿಟ್ಕೊಂಡಿನಿ. ನಾವು ವಡೆ ಯಾವ ರೀತಿ ಮಾಡ್ಕೊತೀವಲ್ಲ ಆ ರೀತಿ ಇದನ್ನು ನಾನು ತಯಾರು ಮಾಡಿಟ್ಕೊಂಡಿನಿ. ಇಲ್ಲಿ ಸ್ವಲ್ಪ ಫಡ್ ಫ್ಯಾನ್ ಇಟ್ಕೊಂಡಿನಿ ನಾನಿಲ್ಲಿ. ನೀವು ಬೇಕಾದರೆ ಎಣ್ಣೆಯಲ್ಲಿ ಕರ್ಕೊಂಡು ತೊಗೋಬೋದು, ಬಟ್ ಜಾಸ್ತಿ ಎಣ್ಣೆ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಈ ರೀತಿ ಮಾಡಿದ್ರೂ ಕೂಡ ಇದು ಪರ್ಫೆಕ್ಟಾಗಿ ಬರುತ್ತೆ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ ನಾನು, ಗರಮ್ ಆಗಿದೆ ಹಂಚು. ಇವಾಗ ಇದನ್ನು ನಾನು ಎಲ್ಲ ಕಡೆಗೆ ಇಟ್ಕೊಂಡು ತೊಗೊತಿದ್ದೀನಿ. ಇವು ವಡೆ ಜಾಸ್ತಿ ದಪ್ಪ ಮಾಡ್ಕೋಬಾರ್ದು, ಜಸ್ಟ್ ನಿಂಬೆಹಣ್ಣಿನ ಗಾತ್ರದಷ್ಟು ಮಾತ್ರ ಮಾಡ್ಕೊಳ್ಳಿ. ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಈ ಫಡ್ನಲ್ಲಿ ನಮಗೆ ಇಲ್ಲಿ ಈ ರೀತಿ ಬೇಯಿಸ್ಕೋಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಮೇಲೆ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ಲೋ ಗ್ಯಾಸ್ನಲ್ಲಿ ಇದನ್ನು ನಾನು ಒಂದು 3-4 ನಿಮಿಷ ಆಗೋ ತನಕ ಮುಚ್ಚಿಡ್ತಿದ್ದೀನಿ. ಓಕೆ, ಒಂದು 3-4 ನಿಮಿಷ ಆಗಿದೆ. ಇದನ್ನು ನಾನು ಎತ್ತು ಹಾಕ್ಕೊತಿದ್ದೀನಿ. ಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ. ತುಂಬಾ ಗರಿಗರಿಯಾಗಿ ಬರುತ್ತೆ. ನೀವೇನು ಎಣ್ಣೆಯಲ್ಲಿ ಯಾವ ರೀತಿ ಕರಿತೀರಲ್ಲ ಅದೇ ರೀತಿ ರುಚಿ ಬರುತ್ತೆ ಇದು. ಮತ್ತು ಕಂಟಿನ್ಯೂ ಎಲ್ಲರೂ ಅನ್ನ ಉಳಿತಂದರೆ ಎಲ್ಲರೂ ಆಲ್ಮೋಸ್ಟ್ ಅದಕ್ಕೆ ಪಲಾವ್ ಅಥವಾ ಬಿರಿಯಾನಿ ಮಾಡ್ತೇವಲ್ವ, ಈ ರೀತಿ ನೀವು ಒಂದು ಸಲ ಸ್ನ್ಯಾಕ್ಸ್ನ ರೆಡಿ ಮಾಡಿ ನೋಡ್ಬೋದು. ಅನ್ನ ಕೂಡ ವೇಸ್ಟ್ ಆಗೋದಿಲ್ಲ. ಮತ್ತು ಮಕ್ಕಳು ಕೂಡ ಈ ರೆಸಿಪಿ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ವಾವ್, ನೋಡಿ ತುಂಬಾ ಕ್ರಿಸ್ಪಿ ಬರುತ್ತೆ. ಮೇಲಿನ ಲೇಯರ ತುಂಬಾ ಗರಿಗರಿಯಾಗಿ ಬಂದಿದೆ, ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಂಥೇಳಿ. ಓಕೆ ನೋಡಿ, ನಮ್ಮ ಉಳಿದ ಅನ್ನದಿಂದ ಮಾಡಿರುವಂತಹ ವಡೆ ತಯಾರಾಗಿದೆ. ಇವಾಗ ತುಂಬಾ ರುಚಿಯಾಗಿ ಬರುತ್ತೆ. ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡ್ಬೋದು. ಇದನ್ನು ನೀವು ಟೊಮೆಟೊ ಕೆಚಪ್ಪು ಮತ್ತು ಕಾಯಿ ಚಟ್ನಿ ಜೊತೆಗೆ ತಿನ್ನೋದಕ್ಕೆ ಕೊಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.